ವಿಜಯಪುರ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ. ಪುರಸಭಾ ಅಧ್ಯಕ್ಷ ಭವ್ಯ ಮಹೇಶ್ ಕರೆ. ವಿಜಯಪುರ ಪುರಸಭೆಯು ಪಟ್ಟಣದ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಪಟ್ಟಣದ ಪ್ರಮುಖ ರಸ್ತೆ, ಚರಂಡಿ, ಮಾರುಕಟ್ಟೆ ಪ್ರದೇಶಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿದಿನ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಹೇಳಿದರು. ವಿಜಯಪುರ ಪಟ್ಟಣದ 20ನೇ ವಾರ್ಡ್ನ ಇಂದ್ರಾನಗರದ ಬಡಾವಣೆಯಲ್ಲಿ ಬ್ಲಾಕ್ ಸ್ಪಾಟ್ ಸ್ವಚ್ಛತಾ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿದರು. ವಿಜಯಪುರ ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಮಾತನಾಡಿ, ಪುರಸಭೆಯ ಸಿಬ್ಬಂದಿಗಳು ಮನೆಮನೆಗೆ ತೆರಳಿ ಕಸ ಸಂಗ್ರಹಣೆ ಮಾಡುತ್ತಿದ್ದು, ತ್ಯಾಜ್ಯವನ್ನು ವಿಂಗಡಿಸಿ ವಿಲೇವಾರಿ ಮಾಡುವ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಚರಂಡಿಗಳ ಸ್ವಚ್ಛತೆ, ಕಸ ತೆರವು ಹಾಗೂ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಟ್ಟಣವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡಲು ಸಾರ್ವಜನಿಕರ ಸಹಕಾರವೂ ಅಗತ್ಯವಾಗಿದೆ ಎಂದು ಪುರಸಭೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ರಸ್ತೆ ಬದಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯದಂತೆ ನಾಗರಿಕರು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ತಿಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ನಡೆಸಲು ಅಗತ್ಯ ಯಂತ್ರೋಪಕರಣಗಳು ಮತ್ತು ಸಿಬ್ಬಂದಿಯನ್ನು ಬಳಸಿಕೊಳ್ಳಲಾಗುತ್ತಿದ್ದು, ವಿಜಯಪುರವನ್ನು ಮಾದರಿ ಸ್ವಚ್ಛ ಪಟ್ಟಣವನ್ನಾಗಿಸಲು ಪುರಸಭೆ ಸಂಕಲ್ಪಗೊಂಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಆರೋಗ್ಯ ನಿರೀಕ್ಷೆ ಲಾವಣ್ಯ, ಪುರಸಭಾ ಸಿಬ್ಬಂದಿ ಪೃಥ್ವಿ, ಮಮತಾ, ಹೇಮ, ಜನಾರ್ದನ್, ಲಿಂಗಣ್ಣ ಹಾಗೂ ಪೌರಕಾರ್ಮಿಕರು ಹಾಜರಿದ್ದರು. ಯಾಕೆ ಅದನ್ನೇ ತಿಟ್ಕೊಂತೀರಾ? ಆಗ್ತೀನಿ ಇರಿ. ಆಯ್ತು. ಗೊತ್ತಾ ಯಾವ ಬಿನ್ನು ಅಂತ? ಗೊತ್ತಿದ್ದು ಮತ್ತೆ ಯಾಕೆ ಮತ್ತೆ ನೀವು ಪ್ಲಾಸ್ಟಿಕ್ ಕವರ್ ತಂದಿದ್ದೀರಾ? ಬ್ಯಾಗ್ ತಗೊಬರ್ಬೇಕಲ್ವಾ? ಕೆಲ್ಸಕ್ಕೆ ಹೋಗಿದ್ವಲ್ಲ ಅರ್ಜೆಂಟ್ ಅಲ್ಲಿ. ಮತ್ತೆ ನಿಮ್ ಮಕ್ಳಿಗೆ ಏನ್ ಕಲಿಸ್ತೀರಾ? ಬೇರೆಯವ್ರಿಗೆ ಹೆಂಗ್ ಹೇಳ್ತೀರಾ? ಹೌದು. ಗಾಡಿ ಬರಲ್ವಾ ನಿಮ್ಮ ಮನೆ ಹತ್ರ? ಪುರಸಭೆ ಗಾಡಿ ಬರುತ್ತೆ. ನೋಡಿ, ಇನ್ಮೇಲಿಂದ ಬ್ಯಾಗ್ ತಗೊಬರ್ಬೇಕು ನೀವು. ನೋಡಿ, ಬ್ಯಾಗ್ ತಂದಿಲ್ಲ. ಈಗ ನಾನು ಬ್ಯಾಗ್ ಪರ್ಚೇಸ್ ಮಾಡಿ ಮತ್ತೆ ಸಂತೆಗೆ ಹೋಗಿ ಇದು ತರಕಾರಿ ತಗೊಂಡ್ ಹೋಗ್ಬೇಕು. ಎಂತ ಕೆಲಸ ಮಾಡಿದ್ರಿ ನೋಡಿದ್ರಾ? ಸರಿ. ಹೇಗಿತ್ತು ಇವತ್ತು ಕ್ಲಾಸ್ ಎಲ್ಲ? ಚೆನ್ನಾಗಿತ್ತು. ಮ್ಯಾಥ್ಸ್ ಎಲ್ಲ ಹೆಂಗಿತ್ತು? ಪರವಾಗಿಲ್ಲ. ಅರ್ಥ ಆಯ್ತು? ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಇಂಗ್ಲಿಷ್ ಎಲ್ಲ ಬರುತ್ತೆ. ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಬರೀಬೇಕು. ತುಂಬಾ ಇದೆ ಅಲ್ವಾ? ಹೌದು. ಟೆಸ್ಟ್ ಎಲ್ಲ ಪ್ರಿಪೇರ್ ಆಗಿದ್ಯಾ? ಆಗಿದ್ದೀನಿ. ನೀನ್ ಆಗಿದ್ಯಾ? ಆಗಿದ್ದೀನಿ. ಬೇಗ ಬಾ ಬೆಳಗ್ಗೆ ಸ್ಕೂಲ್ಗ. ಕುತ್ಕೊಳ್ರಮ್ಮ. ಯಾಕೆ ಹೋಗ್ತಾ ಇದ್ದೀರಾ? ಏನ್ ಬಿಸಾಕಿದ್ ನೀವಲ್ಲಿ ನೆಲದಲ್ಲಿ? ಏನ್ ಪ್ಲಾಸ್ಟಿಕ್? ಕುರ್ಕುರೆ ತಿನ್ಬೋದಾ? ಮತ್ತೆ ತಿನ್ಬಿಟ್ಟು ಎಲ್ಲ ಹಾಕಿದೆ ತಗೋದು. ಆ ಕುರ್ಕುರೆನ ತಗೊಂತೀರಾ? ಬಸ್ ಸ್ಟಾಪ್ ಅಲ್ಲೇ ಬಿಸಾಕಿ. ನೀ ಯಾಕೆ ತಗೊಂಡಮ್ಮ? ತಗೋಬಾರ್ದು. ಅದು ನಿಮ್ಮಮ್ಮ ಇದೇನಾ ಹೇಳಿ ಕಳ್ಸಿರೋದು? ಊಟ ಕಳ್ಸಿಲ್ವಾ ಮನೆ ಬಾಕ್ಸ್ ಅಲ್ಲಿ? ಊಟ ತಗೊಬಂದು ಊಟ ತಿನ್ಬೇಕು. ಫ್ರೂಟ್ಸ್ ಎಲ್ಲ ತಗೊಬರ್ತೀರಲ್ಲ, ಫ್ರೂಟ್ಸ್ ಎಲ್ಲ ತಿನ್ಬೇಕು. ಈ ಕುರ್ಕುರೆ ಎಲ್ಲ ತಿನ್ಬಾರ್ದು. ಸರಿ, ಒಣ ಕಸಕ್ಕೆ ಹಾಕೋದು. ನೀನ್ ಬಾಮ್ಮ ಪುಟ್ಟ. ಯಾಕೆ ಅದಲ್ಲಿ ಬಿಸಾಕಿದೀಯಾ? ಯಾಕೆ ಗೊತ್ತಿಲ್ಲ? ಬನ್ರಿ ಇಲ್ಲಿ. ನಾನು ಅದ್ರ ಬಗ್ಗೆ ಹೇಳೋದ್ ಬೇಡ್ವಾ? ಅದೇನೇನು? ಯಾವ ಬಿನ್ನಲ್ಲಿ ಹಾಕ್ಬೇಕು? ಹಸಿರು ಬುಟ್ಟೆಲ್ಲ ಹಾಕ್ಬೇಕು ತಾನೇ? ಗೊತ್ತಿದೆಯಲ್ವಾ? ಹಸಿರು ಬುಟ್ಟೆಲ್ಲ ಹಾಕ್ಬೇಕು. ಇದನ್ನೆಲ್ಲ ತಿಂತಿದ್ಯಾ? ಹಾಕ್ಬೇಕಲ್ವಾ ನೀನು? ಹೋಗ ಹಾಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ, ಬರ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇದೆ. ಸ್ವಲ್ಪ ಜ್ಯೂಸ್ ಆದ್ರೂ ಕುಡಿಯೋಣ.
ಎಷ್ಟೊತ್ತೈತಕ್ಕ ನೀವು ಬಂದು ಬಸ್ ಸ್ಟ್ಯಾಂಡ್ಗೆ? ಇನ್ನೂ ಬಸ್ ಬಂದಿಲ್ವಾ? ಹಾಫ್ ಅನ್ ಅವರ್ ಆಯ್ತಕ್ಕ, ಇನ್ನೂ ಬಸ್ಸೇ ಬಂದಿಲ್ಲ. ಇನ್ನೂ ಬಸ್ಸೇ ಬಂದಿಲ್ವಾ? ಇಲ್ಲಕ್ಕ, ಇನ್ನೂ ಬಂದಿಲ್ಲ. ಇನ್ನಾಯ್ತಕ್ಕ ಈ ಬಸ್ ಬರೋದು. ಅಪ್ಪಿ ಬಿಸ್ಲಲ್ಲಿ ಕುಡಿಬೇಕಲ್ವಾ ಜ್ಯೂಸು? ಥಂಡಿಯಲ್ಲಿ ಕುಡಿತಾ ಇದ್ದೀರಾ? ಬಿಸಿಲು ಎಷ್ಟಿದೆ ನೋಡಿ, ಅದಕ್ಕೆ ನಿಮ್ಗೆ ಬಂತು ಬಂತು. ಕಾಣಿಸಲ್ವಾ? ಅಯ್ಯೋ, ಯಾರು ಹೇಳಿ ನನಗೆ ಕಣ್ಕಾಣಿಸಲ್ಲ ಅಂತ? ಕೆಳಗೆ ಹಾಕಿದ್ದೀರಾ? ಅಯ್ಯೋ, ಇದು ನನ್ನ ಹೊಸ ಕನ್ನಡಕ, ಅದಕ್ಕೆ ಹಾಕೊಂಡು ಬಂದೆ ಅಷ್ಟೇ ನಾನು. ಮತ್ತೆ ಎತ್ಕೊಳ್ರಿ. ಸಾರಿ, ನಮಗೆ ಗೊತ್ತಾಗಿಲ್ಲ. ಪರಿಸರ ಹಾಳು ಮಾಡುತ್ತೆ, ಇಲ್ಲೆಲ್ಲ ಗೊತ್ತಾಗಬಾರ್ದು. ಹಾಂ ಸರಿ, ಆಯಿತು. ಡಸ್ಟ್ಬಿನ್ ಹಾಕ್ತೀನಿ. ಡಸ್ಟ್ಬಿನ್ನಲ್ಲಿ ಹಾಕಿ. ಹಾಕಿದ್ರಾ? ಹಾಂ ಹಾಕ್ತೆ. ಚಿಕ್ಕ ಮಕ್ಳ ಹತ್ರಲ್ಲೇ ಎಲ್ಸ್ಕೊಂತೀರಾ ನೋಡಿ, ನೀವು ಎಷ್ಟು ದೊಡ್ಡವ್ರಲ್ವಾ? ಇಲ್ಲ, ಗೊತ್ತಾಗಿಲ್ಲ. ಇನ್ಮೇಲೆ ಪ್ಲಾಸ್ಟಿಕ್ನ ತೆಗೆದು ಈಗ ಅರ್ಥ ಆಯ್ತಲ್ವಾ? ಬೇರೆಯವ್ರಿಗೂ ಹೇಳಿ, ನಿಮ್ಮ ಜೊತೆಲಿ ಬರ. ಹೇಳಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿ? ಹಾಂ, ಫೈನ್ ಹಾಕಿದ್ರು ಭಯ ಬೀಳಲ್ಲ, ಕಸ ಸಪ್ರೇಟ್ ಮಾಡಿ ಅಂದರೂ ಮಾಡಲ್ಲ. ಎಲ್ಲ ನಿಮ್ಮ ಒಳ್ಳೇದಕ್ಕೆ. ನಿಮ್ಮ ಮನೇಲಿ ಮಾತ್ರ ಕಸ ಇರಬಾರ್ದು, ಆಚೆ ಇರ್ಬೋದಾ ಹೇಳಿ? ಎಲ್ಲ ನಿಮ್ಮ ಒಳ್ಳೇದಕ್ಕೆ ಇಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ನೀವು ಸಹಕಾರ ಕೊಡಬೇಕು. ಹಸಿ ಬುಟ್ಟಿಯಲ್ಲಿ ಹಸಿ ಕಸನೇ ಹಾಕ್ರಿ. ಕೆಂಪು ಬುಟ್ಟಿಯಲ್ಲಿ ಹೆಣ್ಮಕ್ಳು ದಯವಿಟ್ಟು ಕೇಳೋದೇನೆಂದರೆ ಸಪ್ರೇಟ್ ಮಾಡಿ ಕೆಂಪು ಬುಟ್ಟಿಲೇ ಹಾಕಬೇಕು. ನಿಮ್ಮ ಪ್ಯಾಡ್ಸ್ ಆಗಲಿ, ಮಕ್ಕಳದು ಸ್ಯಾನಿಟರಿ ಏನಿದೆಯೋ ಪ್ಯಾಂಪರ್ಸು, ಅದನ್ನೆಲ್ಲ ಸಪ್ರೇಟ್ ಒಂದು ಕೆಂಪು ಬುಟ್ಟಿ ಅದನ್ನು ಬಳಸ್ಕೊಳ್ಳಿ. ಈ ಕಸದವ್ರು ತೊಗೊಂಡಿಲ್ಲ ಅಂದ್ರೆ ನೀವು ಒಬ್ಬರು ಪ್ರಯತ್ನ ಪಡಿ, ಅದನ್ನು ನೋಡಿ ಕಸದವ್ರೆ ಸಪ್ರೇಟ್ ತೊಗೊತಾರೆ. ದಯವಿಟ್ಟು ಕೆಂಪು ಬುಟ್ಟಿಲಿ ಸ್ಯಾನಿಟರಿ ಪ್ಯಾಡ್ಸ್ ಹಾಕಿ, ಕಪ್ಪು ಬುಟ್ಟಿಲಿ ವೈಟ್ಸು, ಆಮೇಲೆ ಮೊಬೈಲು, ಗ್ಯಾಡ್ಜೆಟ್ಸ್, ಏನೇನು ಒಡೆದೋಗಿರೋ ಐಟಮ್ಸು ಪ್ಲಾಸ್ಟಿಕ್ದು ಅದನ್ನು ಸಪ್ರೇಟ್ ಮಾಡಿ. ಆಮೇಲೆ ನೀಲಿ ಬುಟ್ಟಿಲಿ ಪ್ಲಾಸ್ಟಿಕ್ ಕವರ್ಸ್ ಹಾಕಿ, ಹಸಿರು ಬುಟ್ಟಿಲಿ ಹಸಿರು ಏನು ವೇಸ್ಟ್ ಇದೆಯೋ ಹಸಿರು ತರಕಾರಿದು ಅದನ್ನು ಹಾಕಿ. ಇಷ್ಟು ಪ್ರಯತ್ನ ಪಡ್ತಾ ಇದ್ವಿ, ನೀವು ಸಹಕಾರ ಕೊಟ್ಟಿಲ್ಲ ಅಂದರೆ ಇಷ್ಟು ಮಾಡಿ ನಾವು ಏನು ಪ್ರಯೋಜನ ಮಾಡೋಕ್ಕಾಗಲ್ಲ. ಯಾಕಂದರೆ ನಾಳೆ ನಮ್ಮ ಊರು ಅಭಿವೃದ್ಧಿಗಾಗಿ ನಿಮಗೋಸ್ಕರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಪ್ರೇಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಎಷ್ಟು ಸ್ವಚ್ಛನೋ ನಿಮ್ಮ ಏರಿಯಾನು ಅಷ್ಟೇ ಸ್ವಚ್ಛ ಕಾಪಾಡಿ. ನಿಮ್ಮ ಏರಿಯಾ ಸ್ವಚ್ಛ ಇದೆ, ನಿಮ್ಮ ಆರೋಗ್ಯ ಇವಾಗ ಹಾಸ್ಪಿಟ್ಲಲ್ಲಿ ನೋಡಿ ತುಂಬ ತುಳುಕ್ತಾ ಇದ್ದಾರೆ ಜನ, ಯಾಕಂದರೆ ಆರೋಗ್ಯ ಇಲ್ಲ. ಮನೆ ಒಳಗಡೆ ಸ್ವಚ್ಛ, ಆಚೆ ನೋಡಿದ್ರೆ ವಾಸನೆ ಬರ್ತಾ ಇರುತ್ತೆ ಕಸದ್ದು. ದಯವಿಟ್ಟು ಸಪ್ರೇಟ್ ಮಾಡಿ ಕಸ್ದವನ್ಗೂ ಕೊಡಿ. ಅವ್ನು ಕಸ್ದವನಿಗೆ ನೀವೇ ಹೇಳಿ, ಯಾಕಪ್ಪ ಇಷ್ಟೆಲ್ಲ ಮಾಡಿ ನೀವು ಸಪ್ರೇಟ್ ತೊಗೊಳ್ತಾ ಇಲ್ಲ ಅಂತ ನೀವೇ ಹೇಳಿ ಬುದ್ಧಿ ಅವನಿಗೆ. ಅವಾಗ ಒಬ್ಬರು ನೋಡಿ ಇನ್ನೊಬ್ರು 10 ಜನ ಕಲಿತಾರೆ. ದಯವಿಟ್ಟು ಸಂತೆಗೆ ಹೋಗಲಿ, ಅಂಗಡಿಗಾಗಲಿ, ಒಂದು ಬ್ಯಾಗು. ಆಗಿನ ಕಾಲದಲ್ಲಿ ಬ್ಯಾಗ್ ಎತ್ಕೊಂಡು ಹೋಗ್ತಾಯಿದ್ರು, ಇವಾಗ ಯಾರ ಕೈಯಲ್ಲೂ ಬ್ಯಾಗ್ ಇಲ್ಲ, ಎಲ್ಲರ ಕೈಯಲ್ಲೂ ಪ್ಲಾಸ್ಟಿಕ್ ಕವರ್ಸು. ಅದು ಎಲ್ಲ ಎಲ್ಲೂ ಹೋಗುತ್ತೆ? ಕರಗಲ್ಲ, ಭೂಮಿಲಿ ಅಲ್ಲೇ ಉಳಿಯುತ್ತೆ. ಎಷ್ಟು ಹಳೇದಾದ್ರೂ ಭೂಮಿ ಆ ಪ್ಲಾಸ್ಟಿಕ್ ಅಲ್ಲೇ ಇರುತ್ತೆ. ಭೂಮಿ ಫಲವತ್ತ ಕಳ್ಕೊಳ್ತಾ ಇರುತ್ತೆ. ನೆಕ್ಸ್ಟು ಬೆಳೆ ಇರಲ್ಲ, ಏನೂ ಇರಲ್ಲ, ಪ್ಲಾಸ್ಟಿಕ್ಕೇ ತುಂಬಿ ತುಳುಕ್ತಾ ಇರುತ್ತೆ. ನ್ಯೂಸಲ್ಲಿ ಎಲ್ಲದರಲ್ಲೂ ನೋಡ್ತಾನೇ ಇದ್ದೀವಿ. ಇದನ್ನಂತೂ ಕಡಿಮೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾಗರಿಕರ ಸಹಾಯ ಇಲ್ಲ ಇದರಲ್ಲಿ. ಒಬ್ಬರು ಕೈ ಜೋಡಿಸಿದ್ರೆ ಎಲ್ಲ 10 ಜನ ಕೈ ಜೋಡಿಸ್ತಾರೆ. ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು ಇದರಲ್ಲಿ, ಒಬ್ಬರು ಕೈಲಿ ಆಗಲ್ಲ ಇದು. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬುಟ್ಟಿ ವಿತರಣೆ ಮಾಡಿದ್ರು ಮೇಡಮ್ ಮನೆಗೂ? ಸರ್ ಮಾಡಿ, ಕೆಂಪು ಬುಟ್ಟಿ, ಹಸಿರು ಬುಟ್ಟಿ ಅಂತ ಹೇಳಿದ್ರಲ್ಲ, ಎಲ್ಲ ವಿತರಣೆ ಮಾಡಿದ್ದೀರಾ ಮನೆಗೂ? ಹಸಿರು ಮತ್ತೆ ಎಲ್ಲೋ ಬುಟ್ಟಿ ಮಾಡಿದ್ವಿ ಸರ್. ಏನು ಮಾಡ್ತಾ ಇದ್ದಾರೆ ಗೊತ್ತಾ, ನಾಗರಿಕರು ಆಚೆ ತೊಳೆಯಕ್ಕೆ ಇಟ್ಕೊಳ್ತಾ ಇದ್ದಾರೆ, ಕಸ ಹಾಕಕ್ಕೆ ಇಟ್ಕೊಳ್ತಾ ಇಲ್ಲ. ನಾನೇ ಎಕ್ಸಾಂಪಲ್, ಯಾಕಂದ್ರೆ ನಮ್ಮನೆಗೆ ಹಸಿರು ಬುಟ್ಟಿ ಮತ್ತೆ ಯೆಲ್ಲೋ ಕಲರ್ ಬುಟ್ಟಿ ಕೊಟ್ಟಿದ್ವಿ. ಅಲ್ಲ, 2 ಬುಟ್ಟಿ ಕೊಟ್ಟಿದ್ದೀರಾ, ಒಟ್ಟು 4 ಬುಟ್ಟಿಲಿ ಇವಾಗ ಹೇಳ್ತಾ ಇದ್ದೀರಾ. ಬುಟ್ಟಿಗಳು ವಿತರಣೆ ಮಾಡ್ಬೇಕಲ್ವ ಮೊದಲು? 2 ಬುಟ್ಟಿ ಇತ್ತು, ಇವಾಗ 4 ಬುಟ್ಟಿ ಬರ್ತಾ ಇದೆ. ಈ ಮುಂದೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಈ ನಾಗರಿಕ ಬಂಧುಗಳದೆ. ಯಾಕಂದರೆ ಪ್ರತಿಯೊಬ್ಬರು ಏನಂದರೆ ಇವತ್ತು ನಮಗೆ ಅವಶ್ಯಕತೆ ಅಂದರೆ ನಮ್ಗೆ ಅನುಕೂಲವಾಗುವ ವಸ್ತುಗಳು ನಮ್ಮದು, ಅವಶ್ಯಕತೆ ಇಲ್ಲದೇ ಇರೋ ವಸ್ತುಗಳು ಪರಿಸರದ್ದು ಅಂತಹ ಒಂದು ಮನಸ್ಥಿತಿಗೆ ಬಂದುಬಿಟ್ಟು ಬಿಸಾಕ್ತಾ ಇದ್ದೀವಿ. ಚಾಕ್ಲೇಟ್ ತಿಂತೀವಿ, ಆ ಒಳಗಡೆ ಇರುವಂತಹ ಚಾಕ್ಲೇಟ್ ಬಾಯಿಗೆ ಹೋಗುತ್ತೆ, ಪೇಪರು ಬಿಸಾಕ್ತೀವಿ. ವಿಮಲ್ ತಗೊಳ್ತೀವಿ, ಬಾಯಿಗೆ ಹಾಕ್ಕೊತೀವಿ, ಅದನ್ನು 2 ಚೂರು ಮಾಡಿಬಿಟ್ಟು ಬಿಸಾಕ್ ಹೋಗ್ತೀವಿ. ಇಲ್ಲ ಮನೆಗೆ ಇದು ಪ್ಲಾಸ್ಟಿಕಲ್ಲಿ ಮಟನ್ ತರ್ತೀರಾ, ಮಟನ್ ಒಳ್ಳೆ ಮಟನ್ ಅಂತ ಕುಕ್ಕರ್ಗಾಗಿ ಬೇಯಿಸ್ಕೊಂತಿದ್ದೀರಾ, ಕವರು ಚರಂಡಿಗೆ ಹಾಕ್ತೀವಿ. ಆದರೆ ನುಂಗುವವರೆಗೂ ತಿನ್ನುವವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಆದರೆ ನಾವು ತಗೊಂಬಂದಿರೋದು ಯಾವ ವಸ್ತುಗಳನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಕಾಳಜಿ ನಮ್ಮೆಲ್ಲರಲ್ಲೂ ಬರಬೇಕು, ಇನ್ಕ್ಲೂಡಿಂಗ್ ನನ್ನಿಂದ ಸಮೇತ. ನಮ್ಮೆಲ್ಲರ ಜೊತೆಗೂ ನಮ್ಮೆಲ್ಲರೊಂದಿಗೂ ಅದೊಂದು ಭಾವನೆ ಹುಟ್ಟಿದ್ರೇ ನಿಮ್ಮ ಬೀದಿ, ನಿಮ್ಮ ಇಂದಿರಾನಗರ,
ಇಂದಿರಾನಗರ ಆದಮೇಲೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ದೇವಸ್ಥಾನ ಸರ್ಕಲ್ ಬರುತ್ತೆ. ಆ ಸರ್ಕಲ್ ಇಲ್ಲ ಅಂತಂದರೆ ವಿಜಯಪುರ ಪಟ್ಟಣ ಅಂತಹ ಒಂದು ಪರಿಕಲ್ಪನೆಗೆ ನಾವು ಬರ್ತೀವಿ. ಇಲ್ಲೇ ನಿಮ್ಮ ಕಸ ರಾಶಿಗಳಿದ್ರೆ ಇಡೀ ಊರಲ್ಲಿ ರಾಶಿಗಳು ಬೆಳೆಯುತ್ತೆ. ನೀವು ಒಂದು ಮನಸ್ಸು ಮಾಡಿ ನಾಳೆಯಿಂದ ಇಲ್ಲಿ ಯಾರು ಕಸ ಹಾಕಲ್ಲ ಅಂತ ಒಂದು ತೀರ್ಮಾನ ಮಾಡಿ ನಿಮ್ಮ ಮನೆಗಳಲ್ಲಿರುವಂಥ ಪ್ಲಾಸ್ಟಿಕ್ ಅನ್ನು ಒಂದು ಕಡೆ ಶೇಖರಣೆ ಮಾಡ್ಕೊಂತೀವಿ ಅಂತ ಮನಸ್ಥಿತಿಗೆ ಬನ್ನಿ. ನೀವು ಪಕ್ಕದ ಮನೆ ನೀವು ಒಬ್ಬರು ಮಾಡಿದ್ರೆ ಇನ್ನೂ 4 ಮನೆಗೆ ನೀವೇ ಹೇಳಿ, ಇಲ್ಲಮ್ಮ ಈ ಥರ ಮೊನ್ನೆ ಮಾಡಿದ್ದು ಒಳ್ಳೇದಾಯಿತು, ನಮ್ಮ ಆರೋಗ್ಯ, ನಮ್ಮ ಈ ಬೀದಿಯ ಒಂದು ಆರೋಗ್ಯ ಸ್ವಚ್ಛತವಾಗಿರುತ್ತೆ, ನಮಗೆ ಒಳ್ಳೇದಾಗುತ್ತೆ, ನಮ್ಮ ನೈರ್ಮಲ್ಯವನ್ನು ನಾವು ಕಾಪಾಡ್ಕೋಬೇಕು, ನಮ್ಮ ಮನೆ ಮುಂದೆ ಚರಂಡಿ ಒಳಗಡೆ ಯಾವುದೇ ರೀತಿ ಸಿಕ್ಕದ ವಸ್ತುಗಳನ್ನ ಹಾಕಬಾರ್ದು, ಮಳೆ ಬಂದರೆ ನೀರೆಲ್ಲ ಜಾಮ್ ಆಗಿಬಿಟ್ಟು ನಮ್ಮ ಮನೆಗಳಿಗೆ ಬರುತ್ತೆ, ಅದು ನಮ್ಮಿಂದ ಆಗ್ತಾ ಇರೋ ತಪ್ಪು, ಮುನ್ಸಿಪಾಲ್ಟಿಯಿಂದ ಅಲ್ಲ, ನಾವೇ ಎಚ್ಚೆತ್ಕೋಬೇಕು. ನಾವು ಕ್ಲೀನಾಗಿ ಇದನ್ನು ಮೇಂಟೈನ್ ಮಾಡಿದ್ರೆ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ, ಎಲ್ಲರ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದಂತಹ ಒಂದು ಮನಸ್ಥಿತಿಗೆ ಬಂದರೆ ನೀವು ಬದಲಾವಣೆ ಆಗೋದು 100% ಸತ್ಯ. ಜಸ್ಟ್ ನೀವು ಒಂದೇ ಒಂದು ವಾರ ನೀವು ನೋಡಿ, ನಿಮ್ಮಲ್ಲಿ ಬರುವಂಥ ನಾನು ಇಷ್ಟೊತ್ತು ಹೇಳಿದಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ ಸಮೇತ ಒಂದು ಕವರಲ್ಲಿ ಹಾಕಿ, ವಾರಕ್ಕೋ 2 ವಾರಕ್ಕೋ ಒಂದ್ಸರಿ ಬಂದಾಗ ನಮ್ಮ ಮುನ್ಸಿಪಾಲಿಟಿ ಗಾಡಿ ಕೊಟ್ಟರೆ ಅದನ್ನು ರೀಸೈಕಲ್ಗೆ ಕಳಿಸ್ತೀವಿ. ನಿಮ್ಮಲ್ಲಿ ಹಸಿ ಕಸ ಅಂದರೆ ಕೊಳೆಯುವಂಥ ಪದಾರ್ಥಗಳು ಏನೇ ಇದ್ರು ಅದನ್ನು ಒಂದು ಡಸ್ಟ್ಬಿನ್ಗಳು 4 ಇಟ್ಟಿದ್ದೀವಿ. ಆ 4ಅಲ್ಲಿ ಯಾವುದಕ್ಕೆ ಇಟ್ಟಿಷ್ಟು ನೀವು ಇಷ್ಟೇ ನೋಡಿದ್ದೀರಾ, ಯಾವುದಕ್ಕೆ ಆಗಬೇಕು ಯಾವ್ದು ಆಗಬಾರ್ದು ಅಂತ. ಪ್ಯಾಡ್ ಆಗಿರ್ಬೋದು, ಪ್ಯಾಂಪರ್ಸ್ ಆಗಿರ್ಬೋದು. ನೀವು ಒಂದೇ ಒಂದು ನಿಮಿಷ ಆಲೋಚನೆ ಮಾಡಿ, ಒಂದು ಪ್ಯಾಂಪರ್ಸು ಒಂದು ಪ್ಯಾಡು ಭೂಮಿ ಒಳಗಡೆ ಹೋದರೆ ಅದು ಕೊಳಿಬೇಕಾದ್ರೆ 1000 ವರ್ಷಗಳು. ನಮ್ಮಂಥ ಜನಾಂಗಗಳು 50 ವರ್ಷ ಅಂದರು 20 ಪೀಳಿಗೆಗಳು ಕಳೆದೋದ್ರೂ ನಾವು ಅದು ಕೊಳಿಯೋದಿಲ್ಲ. ಅಂಥ ವಸ್ತುಗಳು ಯಾವ್ಯಾವ ಇದ್ದಾವೆ, ಗಾಜುಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಎಲ್ಲಿ ಆಗಬೇಕು ಅನ್ನೋದು ಮನಸ್ಥಿತಿಗೆ ನಾವು ಬಂದರೆ ದಯವಿಟ್ಟು ನಮ್ಮ ಎಲ್ಲರೂ ಬದಲಾವಣೆ ಆಗ್ಬಿಡ್ತೀವಿ. ಹಾಕ್ಬಾರ್ದು, ಕ್ಲೀನವಾಗಿ ಒಂದು ಬುಟ್ಟೆನಾಗ ಹಾಕಬೇಕು, ಸ್ವಸ್ಥವಾಗಿ ಕ್ಲೀನವಾಗಿ ಇರಬೇಕು ಅಂತೆಲ್ಲ ಹೇಳ್ತಾರೆ. ಏನಾಗ್ತದೆ ಬೀದಿಯಲ್ಲಿ ಕಸ ಹಾಕಿದ್ರೆ? ಈ ಕಾಯಿಲೆಗಳು ಬರ್ತೈತೆ, ಸೊಳ್ಳೆ, ಜ್ವರ ಅಂತೆ, ಅದ್ರ ಸೊಳ್ಳೆ ಕಡಿದ್ರೆ ಜ್ವರ ಅದು ಇದು ಬರ್ತದೆ, ಆಸ್ಪತ್ರೆಗೆ ಹೋಗ್ಬೇಕಾ. ಅದೇ ಕ್ಲೀನಾಗಿರ್ಬೇಕು ಅಂತ ಹೇಳ್ತಾವ್ರಿ ಪಾಪ, ಅವ್ರದ್ದೇನಿಲ್ಲ. ನಿಮ್ಗೇನು ಅನಿಸ್ತೈತೆ? ಕ್ಲೀನಾಗೇ ಇರಬೇಕು, ಇವ್ರು ಹೇಳ್ದಂಗೆ ಮಾಡಬೇಕು. ಎಲ್ಲರೂ ತಗೊಂಡೋಗಿ ಅಲ್ಲಿ ಹಾಕ ಇಲ್ಲಿ ಹಾಕ ಹಾಕಲಿ ತುಳ್ಯ ಕಾಯಿಲೆ ಅದು ಬರ. ಸರಿ ಹೇಳ್ತಾವ್ರೆ. ನಿಮ್ಮ ಹೆಸರು? ಕೆಂಪಮ್ಮ.